ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ಗುರುವಾರದಲ್ಲಿ ಆಗಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಗೈಸ್. ಏನಂದರೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬಂದು ಇವಾಗ ದೇವ್ರಿಗೆ ಕೈ ಮುಗಿತಿದ್ದೀನಿ. ದೇವ್ರಿಗೆ ಕೈ ಮುಗಿದಾದಮೇಲೆ ಸ್ವಲ್ಪ ಹೊರಗಡೆ ಹೋಗಿ ಬ್ರಹ್ಮಾಂಡಕ್ಕೆ ಅಥವಾ ಸೂರ್ಯ ದೇವನಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಫ್ರೆಶ್ ಏರ್ ತೊಗೊಂಡು ಇವಾಗ ಒಳಗಡೆ ಬಂದು ಟಿಫನ್ ಎಲ್ಲ ರೆಡಿ ಮಾಡಬೇಕು. ಸೊ ಹಂಗಾಗಿ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಿಂತ್ಕೊಂಡು ನೋಡಿ ಅಷ್ಟೊತ್ತಿಗೆ ಟೈಮು 6:30 ಆಗೇ ಹೋಗಿತ್ತು ಇವತ್ತು ನೋಡಿ. ಇವತ್ತು ನಮ್ಮೂರ ಸಂತೆ ಇರೋದ್ರಿಂದ ತುಂಬ ಜನಗಳು ಓಡಾಡ್ತಿರ್ತಾರೆ. ಸೊ ಹಂಗಾಗಿ ನಾನು ಬೇಗನೆ ಒಳಗಡೆಗೆ ಬಂದಾದ್ಮೇಲೆ ಟಿಫನ್ ರೆಡಿ ಮಾಡಿದ್ದೀನಿ. ಟಿಫಿನ್ ರೆಡಿ ಮಾಡೋದನ್ನ ಏನೋ ವೀಡಿಯೋ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ, ತುಂಬ ಲೇಟ್ ಆಗಿಬಿಟ್ಟಿತ್ತು. ಮತ್ತು ಕರೆಂಟ್ ಕೂಡ ಹೋಗಿತ್ತು. ಕರೆಂಟ್ ಇಲ್ಲ ಅಂದರೆ ನಮ್ಮ ಮನೇಲಿ ಕ್ಲಿಯರಾಗಿ ಕಾಣಿಸೋದಿಲ್ಲ ವೀಡಿಯೋಸ್ಗಳು. ಸೊ ಹಂಗಾಗಿ ವೀಡಿಯೋನ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇವಾಗ ಟಿಫನಿಗೆಲ್ಲ ಪಲಾವ್ ರೆಡಿ ಮಾಡಿದ್ದೀನಿ. ಇವಾಗ ಪಲಾವ್ ಎಲ್ಲ ಆಗಿದೆ. ಇವಾಗ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಲಂಚ್ ಬಾಕ್ಸ್ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರು ಬೇಗನೆ ಇದ್ಬಿಟ್ಟಿದ್ರು. ಸೊ ಹಂಗಾಗಿ ಟಿ ವಿ ಎಲ್ಲ ಆನ್ ಮಾಡಿ ಅವ್ರು ಸುಪ್ರಭಾತ ಹಾಕಿದ ಮೇಲೆ ನಾವು ಇವತ್ತು ಇದ್ದಿದ್ದು. ಸೊ ಹಂಗಾಗಿ ಟಿ ವಿ ಎಲ್ಲ ಹಾಕಿದ್ರಲ್ವ, ಹಂಗಾಗಿ ವಾಯ್ಸ್ ಓವರ್ನೇ ಜಾಸ್ತಿ ಕೊಡ್ತಾಯಿದ್ದೀನಿ. ಸೊ ಇವಾಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇವಾಗ ನನ್ನ ಮಗಳಿಗೆ ಮತ್ತು ನನ್ನ ಮಗಳ ಫ್ರೆಂಡು ಹಾಸ್ಟೆಲಿದ್ದಾಳೆ. ಸೊ ಅವಳು ಕೂಡ ಇವಾಗ ಟಿಫಿನೆಲ್ಲ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು 2 ಬಾಕ್ಸ್ ಪ್ಯಾಕ್ ಮಾಡಮ್ಮ ಅಂತ ಅಂದ್ಲು. ಸೊ ಹಂಗಾಗಿ ಇವಾಗ 2 ಬಾಕ್ಸ್ ಕೂಡ ಪ್ಯಾಕ್ ಮಾಡ್ತಿದ್ದೀನಿ. ಏನಾದ್ರು ಹಾಸ್ಟೆಲಲ್ಲಿ ಅಷ್ಟು ಚೆನ್ನಾಗಿ ಊಟ ಎಲ್ಲ ಕೊಡೋದಿಲ್ಲ ಅಂತೇಳ್ಬಿಟ್ಟು, ಹಾಗಾಗಿ ಒಂದೊಂದು ದಿನ ಏನಾರು ಮಾಡಿದಾಗ ಪಲಾವು ಈ ಥರ ಮಾಡಿದಾಗ ತೊಗೊಂಡೋಗಿ ಕೊಡ್ತಾಳೆ ಅವಳ ಫ್ರೆಂಡ್ಸಿಗೆ. ಸೊ ಇದಾದಮೇಲೆ ಅವಳು ಕೂಡ ಬಂದು ಇವಾಗ ಕಿಚನಲ್ಲಿ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊತಿದ್ದಾಳೆ. ಇನ್ನು ನಮ್ಮ ಮನೆಯವರು ತರಕಾರಿ ಎಲ್ಲ ತೊಗೊಬರೋಕ್ಕೆ ಹೋಗಿದ್ದು ಅಂತ ಹೇಳಿದ್ರಲ್ವ. ಸೊ ಸ್ವಲ್ಪ ಸಣ್ಣ ಈರುಳ್ಳಿ ಎಲ್ಲ ಬೇಕಿತ್ತು. ಸೊ ಹಂಗಾಗಿ ಅಂದರೆ ನಮ್ಮ ಊರಿಗೆ ಹೋದಾಗ ನಮ್ಮ ತಮ್ಮ ತರಿಸಿದ ಸಣ್ಣ ಈರುಳ್ಳಿನ ತುಂಬ ಚೆನ್ನಾಗುತ್ತೆ, ಸಾಂಬಾರು ಟೇಸ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾನು ಕೂಡ ಒಂದು ಅರ್ಧ ಕೆ ಜಿ ತೊಗೊಬನ್ನಿ ಅಂತ ಹೇಳಿದೆ. ಅದು ತುಂಬಾ ಕಾಸ್ಟ್ಲಿ, ಇಲ್ಲಿ ಮಾತ್ರ 200 ಏನೋ ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ಹಂಗೆ ಬಂದಿದ್ದರು. ಮತ್ತು ರಿಟರ್ನ್ ಕಳಿಸಿ ಮತ್ತೆ ತರಿಸಿದ್ದಾಯಿತು. ಅದನ್ನು ಕೂಡ ಯಾವ ರೀತಿ ಇದೆ ಅದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ಆ್ಯಡ್ ಮಾಡ್ತೀನಿ. ಇನ್ನು ಇದಾದಮೇಲೆ ಇವತ್ತು ಪೂಜೆ ಕೂಡ ಮಾಡ್ಕೋಬೇಕಿತ್ತು. ಪೂಜೆ ಏನಂದರೆ ದೇವಸ್ಥಾನ ತೊಳೆಯಂಗಿರಲಿಲ್ವಲ್ಲ, ಸಂಡೇ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಮಂಡೆಯಿಂದ ಪೂಜೆ ಮಾಡ್ಬೋದು ಕಂಟಿನ್ಯೂಸ್ ಆಗಿ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಮನೆಯೆಲ್ಲ ಡೀಪ್ ಕ್ಲೀನ್ ಆಗಿದೆ. ಡೀಪ್ ಅಂದರೆ ಫುಲ್ಲು ಅಷ್ಟೊಂದು ಕ್ಲೀನ್ ಏನು ಮಾಡಿಲ್ಲ. ವರಮಹಾಲಕ್ಷ್ಮಿ ಇದೆಲ್ಲ ಮಾಡಿದೆ. ಅಂದರೆ ದಸರಾದಲ್ಲೆಲ್ಲ ಸಾಮಾನ್ಯವಾಗಿ ಮಾಡ್ಕೋತೀನಿ ನಾನು. ವರಮಹಾಲಕ್ಷ್ಮಿ ದಸರಾದಲ್ಲೆಲ್ಲ ಸಿಂಪಲ್ ವರಮಹಾಲಕ್ಷ್ಮಿ ಡೀಪಾಗಿ ಮಾಡ್ಕೋತೀನಿ. ಗೌರಿ ಹಬ್ಬ ಮತ್ತು ಎಲ್ಲ ಹಬ್ಬಗಳಲ್ಲೂ ಸಾಮಾನ್ಯವಾಗಿ ಧೂಳು ಹೊಡ್ಕೊಳ್ಳೋದಾಗಿರ್ಬೋದು, ನೆಗಡಿವೆಲ್ಲ ಕ್ಲೀನ್ ಮಾಡ್ಕೋತಿರ್ತೀನಿ. ಸೊ ಹಂಗಾಗಿ ಇವಾಗ ಎಲ್ಲ ಕ್ಲೀನ್ ಆಯಿತು. ಇವಾಗ ಹಬ್ಬ ಮಾಡೋದೊಂದೇ ಬಾಕಿ ಇರೋದು. ಸೊ ಹಂಗಾಗಿ ಸ್ವಲ್ಪ ಬಟ್ಟೆ ಎಲ್ಲ ಇತ್ತಲ್ವ, ವಾಶಿಗೆ ಹಾಕಬೇಕಿತ್ತು. ಇವಳು ಕಾಲೇಜಿಗೆ ಹೋಗ್ಬಿಟ್ರೆ ಇನ್ನು ನನ್ನ ಕೆಲಸಗಳು ಬಟ್ಟೆ ವಾಶ್ಗೆ ಹಾಕೋದಾಗಿರ್ಬೋದು, ನೆಲ ಒರೆಸೋದು, ಪೂಜೆಗೆ ಮಾಡೋದು, ಮತ್ತು ಸ್ವಲ್ಪ ಟೌನಿಗೆಲ್ಲ ಹೋಗಬೇಕಿದ್ದನ್ನೆಲ್ಲ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಇವಾಗ ಲಂಚ್ ಬಾಕ್ಸ್ ಕೂಡ ಇವಾಗ ಪ್ರಿಪೇರ್ ಮಾಡ್ತಾಯಿದ್ದೀನಿ.
ಇವತ್ತು ಏನಂದರೆ ಬೆಳಗ್ಗೆನೇ ಎದ್ಬಿಟ್ಟು ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಒಳಗಡೆ ಟಿಫನ್ ಎಲ್ಲ ಮಾಡಿದೆ. ಹಂಗಾಗಿ ವೀಡಿಯೋ ಏನೂ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಹೋಗಲಿಲ್ಲ. ವೀಡಿಯೋ ಮಾಡೋಕ್ಕೆ ಹೋಗ್ಬಿಟ್ರೆ ತುಂಬಾ ಲೇಟ್ ಆಗಿಬಿಡುತ್ತೆ. ವೀಡಿಯೋ ಆನ್ ಆಗೈತೆ ಅಲ್ವ ಅಂತ ನೋಡ್ಕೋಬೇಕು, ಮತ್ತು ಸರಿಯಾಗಿ ಕ್ಯಾಪ್ಚರ್ ಮಾಡಿ ವೀಡಿಯೋ ಮಾಡಬೇಕು. ಸೊ ಹಂಗಾಗಿ ಅದೇನೇ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ಅದಕ್ಕೆ ಇವಾಗ ಫಟ ಅಂತ ಹೇಳ್ಬಿಟ್ಟು ಇನ್ನು ಬೇರೆ ಕೆಲಸ ಏನಿದೆ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅವಳು ಕೂಡ ತಿಂಡಿ ಹಾಕ್ಕೊಟ್ಟು ತಿಂದ್ಬಿಟ್ಟು ಇನ್ನು ಕಾಲೇಜಿಗೆ ಹೊರಡಲಿ ಅಂತ ಹೇಳ್ಬಿಟ್ಟು ಸೊ ಅಲ್ಲಲ್ಲಿ ಏನೇನು ವಸ್ತುಗಳು ಬಿದ್ದಿರ್ತವೆ ಅದನ್ನೆಲ್ಲ ಸರಿಯಾಗಿ ಜೋಡಿಸ್ಕೋಬೇಕಿತ್ತು. ಸ್ವಲ್ಪ ಒಂದೆರಡು ಕುಕ್ಕರೆಲ್ಲ ಹೋಗ್ಬಿಟ್ಟಿದ್ದು. ಒಂದೆರಡು ಕುಕ್ಕರ್ ತೊಗೊಬರೋಣ, ಹಳೆ ಕುಕ್ಕರ್ ಯಾವಿದ್ದಾವೆ ಅವನ್ನೆಲ್ಲ ಅಂತ ಹೇಳಿದ್ರು. ನಮ್ಮ ಮಮ್ಮಿ ಯಾವಾಗಲೂ ಲಟ ಕುಕ್ಕರ್ ತಗತ್ತೆ ಅಂತ ಹೇಳ್ತದೆ. ಸೊ ಹಂಗಾಗಿ ಇವಾಗ ಹಳೆವೆಲ್ಲ ಹಾಕ್ಬಿಟ್ಟು ತಗೊಬರೋಣ ಅಂತ ಹೇಳ್ಬಿಟ್ಟು, ಅಂದರೆ ಬೆಳಗ್ಗೆನೇ ಕೆಲಸ ಎಲ್ಲ ಮುಗಿಸಿ ಟಿಫನೆಲ್ಲ ಮಾಡಿಬಿಟ್ಟು ಸಾಂಬಾರೆಲ್ಲ ಮಾಡಿಟ್ಬಿಟ್ರೆ ಸ್ವಲ್ಪ ಲೇಟಾಗಿ ಬಂದರೂ ಅನ್ನಕ್ಕೆ ಇಟ್ಕೊಂಡು ಊಟ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಸ್ವಲ್ಪ ಬಾಡಿ ಎಲ್ಲ ಹೀಟಾಗಿತ್ತು, ಮತ್ತು ಯೂರಿನ್ ಇನ್ಫೆಕ್ಷನ್ ಥರ ಆಗ್ಬಿಟ್ಟು 1 ವೀಕ್ ಅಡ್ಮಿಟ್ ಆಗಿಬಿಟ್ಟಿದ್ನಲ್ಲ. ಸೊ ಹಂಗಾಗಿ ಇವಾಗ ಬಾರ್ಲೆ ಗಂಜಿ ಎಲ್ಲನೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಾರ್ಲೆ ಗಂಜಿ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಏನಂದರೆ ಚಿಯಾ ಸೀಡ್ಸು ಬರೋದಲ್ಲ, ಅದನ್ನು ನೆನೆಸಿ ಕುಡೀರಿ ಅಂತ ಹೇಳ್ತಾರೆ. ಬಟ್ ನಾನು ಯಾವಾಗಲೂ ಕುಡ್ದೇ ಇಲ್ಲ, ಫಸ್ಟ್ ಟೈಮ್ ಕುಡಿಬೇಕು. ಇವತ್ತು ಸಂಡೇ ವಾಯ್ಸ್ ಅವ್ರು ಕೊಡ್ತಿದ್ದೀನಿ. ಇವತ್ತು ಸ್ವಲ್ಪ ರೇಷನ್ ಎಲ್ಲ ತರಿಸ್ಬೇಕು, ಆವಾಗ ತರಿಸ್ಬಿಟ್ಟು ಸ್ವಲ್ಪ ನೆನೆಸ್ಬಿಟ್ಟು ಬೆಳಗ್ಗೆ ಹೊತ್ತು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅದಾದಮೇಲೆ ಇನ್ನು ವ್ಯಾನ್ ಕೂಡ ಬಂತು, ಅವಳು ಕೂಡ ಕಾಲೇಜಿಗೆ ಹೊರಟಳು. ಇನ್ನು ಕಾಲೇಜಿಗೆ ಕಳಿಸಿದ್ದಾದ್ಮೇಲೆ ನೆಲ ಒರೆಸಿ ಸ್ನಾನ ಎಲ್ಲ ಮುಗಿಸ್ದೆ. ಅಷ್ಟೊತ್ತಿಗೆ ಕರೆಂಟ್ ಕೂಡ ಹೊರಟೋಯ್ತು. ಇನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಕ್ಲಿಯರಾಗಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಲೈವ್ ಎಲ್ಲ ಮಾಡಿ ಹಾಗೆ ಇನ್ನು ಬಟ್ಟೆ ಎಲ್ಲ ವಾಶ್ಕಾಗಿದ್ದೇವೆಲ್ಲ ಒಣಗಾಕ್ಬಿಟ್ಟು ಇನ್ನು ಹಬ್ಬದ ಕೆಲಸ ಅಂತೂ ಇದ್ದೇ ಇರುತ್ತಲ್ವ. ಸೊ ಅದನ್ನೆಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿ ಇವಾಗ ಮತ್ತೆ ಮಧ್ಯಾಹ್ನ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ನಮ್ಮ ಅಪ್ಪಾಜಿ ಬೆಣ್ಣೆ ತೊಗೊಬಂದು ಕೊಟ್ಟಿತ್ತು. ಸೊ ಅದನ್ನು ಬೆಣ್ಣೆ ಮತ್ತು ನಮ್ಮ ಮನೇಲಿ ಪೂಜೆಗೆ ಹೂವು ಬೇಕಿತ್ತು, ಅದನ್ನೆಲ್ಲ ತೊಗೊಬಂದು ಇಟ್ಟಿದ್ರು. ಸೊಪ್ಪೆಲ್ಲ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪೆಲ್ಲ ತರಿಸಿದ್ದೆ, ಪುದೀನ ಸೊಪ್ಪೆಲ್ಲ ಸ್ವಲ್ಪ ಪಲಾವು ಮತ್ತು ಸಾಂಬಾರಿಗೆಲ್ಲ ಬೇಕಲ್ಲ. ಸೊ ಕೊತ್ತಂಬರಿ ಸೊಪ್ಪು ಹಂಗಾಗಿ ಅದನ್ನೆಲ್ಲ ತರಿಸಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಟ್ಟು ಇವಾಗ ಮಧ್ಯಾಹ್ನ ಹಾಗೆ ಹೋಯ್ತು ಗೈಸ್ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ. ಸೊ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಏನೇನು ಮಾತಾಡಿದ್ದು ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೋತೀನಿ, ನೋಡ್ಕೊಂಡು ಬನ್ನಿ ಗೈಸ್. ಪೂಜೆ ಎಲ್ಲ ಮುಗೀತು ಬೆಳಿಗ್ಗೆನೆ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಏನಂದರೆ ಕರೆಂಟು ಸಿಂಗಲ್ ಫೇಸ್ ಆಗಿತ್ತು. ಸೊ ಹಂಗಾಗಿ ಫೇಸು ಕ್ಲಿಯರಾಗಿ ಕಾಣಿಸ್ತಿದೆಯಲ್ವೋ ಗೊತ್ತಿಲ್ಲ, ಕಾಣಿಸ್ತಿಲ್ಲ ಅನಿಸುತ್ತೆ ಮೇ ಬಿ. ಸೊ ಇವಾಗ ಸ್ವಲ್ಪ ಸಣ್ಣ ಈರುಳ್ಳಿ ತೊಗೊಬನ್ನಿ ಅಂತ ಹೇಳಿದ್ದೆ. ಏನಂದರೆ ಇವತ್ತು ಊರಲ್ಲಿ ತರಿಸಿದ್ವಿ, ತುಂಬ ಚೆನ್ನಾಗಿತ್ತು ಟೇಸ್ಟು ಸಾಂಬಾರು. ಸೊ ಹಂಗಾಗಿ ಅದಕ್ಕೆ ತುಂಬೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ರಾಗಿ ಹಿಟ್ಟು ಕಾಲಾಗಿತ್ತು, ಈಗ ಅದನ್ನು ಕೂಡ ತುಂಬ್ತೀನಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ತುಂಬ ಸಣ್ಣ ಈರುಳ್ಳಿ, ಏನಂದರೆ ಹಿಟ್ಟಿಗೆ ಬರ್ತಾವಲ್ಲ ಅವು ತುಂಬಾ ಚೆನ್ನಾಗುತ್ತೆ ಸಾಂಬಾರಿಗೆ ಟೇಸ್ಟು ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ನೋಡೋಣ, ಟ್ರೈ ಮಾಡ್ತೀನಿ. ಹಾಗೆ ಸ್ವಲ್ಪ ಪೂಜೆಗೆಲ್ಲ ಹೂವೆಲ್ಲ ಬೇಕಿತ್ತು, ಅದನ್ನು ಕೂಡ ತೊಗೊಂಡಿದ್ದಾರೆ. ಹೂನ ಕಟ್ಟಿಟ್ಬಿಟ್ರೆ ಚೆನ್ನಾಗಿ ಕ್ಯಾಮ್ರನೇ ಕ್ಲಾರಿಟಿ ಇಲ್ಲ ಗೈಸ್. ಈಗ ಕಾಣಿಸ್ತಿದೆ ಅನಿಸುತ್ತೆ. ಹೂವನ್ನ ಕಟ್ಟಿಟ್ಬಿಟ್ರೆ
ಇವಾಗ ಫ್ರಿಜ್ಜಿಗೆ ಇಡೋಣ ಅಂತಂದು. ತರಕಾರಿ ಎಲ್ಲ ಎತ್ತಿಟ್ಬಿಟ್ಟು ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.